ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತ ಪರ ಕಾರ್ಯಕ್ರಮ ಅನುಷ್ಠಾನಗೊಳಿಸುವುದರ ಜೊತೆಗೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೃಷಿ ವಿಮಾ ಯೋಜನೆಯ ಅವಧಿ ವಿಸ್ತರಣೆ ಹಾಗೂ ಸಬ್ಸಿಡಿ ದರದಲ್ಲಿ ಡಿಎಪಿ ಗೊಬ್ಬರ ವಿತರಿಸುವ ಯೋಜನೆಯ ವಿಸ್ತರಣೆ ಕುರಿತು ಮಹತ್ವದ ನಿರ್ಧಾರ ಕೈಗೊಂಡಿರುವುದು ಅನ್ನದಾತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಫಸಲ್ ಬಿಮಾ ಯೋಜನೆಯಲ್ಲಿ ಈ ಕುರಿತು ದೂರದರ್ಶನದೊಂದಿಗೆ ಚಾಮರಾಜನಗರ ಜಿಲ್ಲೆಯ ರೈತರು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಹೊಮ ಗ್ರಾಮದ ರೈತ ಮಹಾದೇವಸ್ವಾಮಿ, ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ರೈತ ಪರವಾದ ಯೋಜನೆಗಳ ಬಗ್ಗೆ ಮಹತ್ವದ ನಿರ್ಧಾರಗಳಾಗಿದ್ದು ಸಂತಸದ ಸಂಗತಿ, ಕೈಗೆಟುವ ದರದಲ್ಲಿ ಡಿಎಪಿ ರಸಗೊಬ್ಬರ ದೊರೆಯುವಂತೆ ಮಾಡಿರುವುದರಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಎಂದರು. ಬೆಳೆ ವಿಮೆ ಮಾಡೋದ್ರಿಂದ ಅವನಿಗೆ ತಕ್ಕ ಅಟ್ಲೀಸ್ಟು ಹಾಕಿರೋ ಖರ್ಚು ಅವತ್ತಿನ ಏನು ಮಾಡಿರ್ತಾನೆ ಅದು ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಡಿಎಪಿ ರಸಗೊಬ್ಬರದ ಬಗ್ಗೆ ಕೋಟಂಬಳ್ಳಿ ಗ್ರಾಮದ ರೈತ ನಾಗೇಂದ್ರ, ವರ್ಷದ ಪ್ರಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರೈತರಿಗೆ ಸಿಹಿ ಸುದ್ದಿ ನೀಡಿದೆ. ಡಿಎಪಿ ರಸಗೊಬ್ಬರದ ಮೇಲಿನ ಸಬ್ಸಿಡಿ ಮುಂದುವರಿಕೆ, ಫಸಲ್ ಬಿಮಾ ಯೋಜನೆ ಮತ್ತು ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಮುಂದುವರಿಕೆಯಿಂದ ರೈತರಿಗೆ ಸಹಕಾರಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಅದೇ ರೀತಿ ಈ ಫಸಲ್ ಬಿಮಾ ಯೋಜನೆ, ಬೆಳೆ ವಿಮೆ ಏನಂತೀವಿ ಅದು, ಮತ್ತು ಹವಾಮಾನ ವೈಪರೀತ್ಯ ಬೆಳೆ ವಿಮೆ ಯೋಜನೆಗಳು, ಇವನ್ನು ಸಹ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಸಚಿವ ಸಂಪುಟ ನಿರ್ಧಾರ ಕೈಗೊಂಡಿದೆ. ಅಂದರೆ 1350 ಮದ್ದೂರು ಗ್ರಾಮದ ರೈತ ಮಲ್ಲು, ಆರ್ಥಿಕವಾಗಿ ಸಂಕಷ್ಟದಿಂದ ಪಾರಾಗಲು ಕೇಂದ್ರದ ಕೃಷಿ ಯೋಜನೆಗಳು ಸಹಕಾರಿಯಾಗಿವೆ ಎಂದರು. ಇದರಿಂದ ಸಾಕಷ್ಟು ರೈತರಿಗೆ ತುಂಬ ಅನುಕೂಲ ಆಯ್ತಾ ಇದೆ. ಅದರಲ್ಲಿ ನಾನು ಒಬ್ಬ ಫಲಾನುಭವಿ. ಇದರಿಂದ ಅಸಂಖ್ಯಾತ ಬಡ ರೈತರಿಗೆ, ನಮ್ಮ ಭಾರತ ದೇಶದ ಅಸಂಖ್ಯಾತ ಬಡ ರೈತರಿಗೆ ಇದರಿಂದ ಅನುಕೂಲ ಆಯಿತು.